ತಮ್ಮ ವಿರುದ್ಧ ಟೀಕೆ ಮಾಡಿದ್ದಾರೆ. ರೈತರ ವಿಚಾರದಲ್ಲಿ ಜೋರಾಗಿ ಮಾತಾಡಿದ್ರಿ ಅಂತ. ಅವರು ನಮ್ಮ ಜನ, ನಮ್ಮ ರೈತರು, ನಮ್ಮ ಊರವರು, ನನಗೆ ಹಕ್ಕಿದೆ. ಅವರೆಲ್ಲ ಯಾವ ಪಾರ್ಟಿರು, ಯಾವ ಬಾವುಟ ಹಾಕೊಂಡಿದ್ರು, ಯಾವ ಫ್ಲಾಗ್ ಹಾಕೊಂಡಿದ್ರು ನನಗೆಲ್ಲ ಗೊತ್ತಿದೆ. ನನಗೆ ಅವ್ರ ವಿಚಾರನೂ ಗೊತ್ತಿದೆ. ನನಗೆ 82% ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. 18% ವಿರೋಧ ಮಾಡ್ತಾ ಇದ್ದಾರೆ. ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ. ನಾನು ಜಾಸ್ತಿ ಯಾಕೆ ಕೊಡೋಕ್ಕಾಗಲ್ಲ ಅಂತಂದರೆ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಮಾದರಿ ಮಾಡಬೇಕಾಗ್ತದೆ. ಇದು ಅವರು ಯಾರು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಮಾಡ್ಬೋದಾಯ್ತಲ್ಲ, ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಇದು ನಾನೆಲ್ಲ ನೋಟಿಫೈ ಮಾಡಿದ್ದು, ಅವ್ರು ಮಾಡಿದ್ದು. ಈಗ ನೈಸು ಅಷ್ಟೇ. ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಫೈನಲ್ ಡಿಸಿಷನ್ ಆಗಂಟ 1 ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ. ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬರಲಿ, ಅದು ಬೇರೆ ವಿಚಾರ. ನಾವಂತೂ ನಮ್ಮ ಸರ್ಕಾರದಲ್ಲಿ ನಾವು ಮಾಡೋಕ್ಕಾಗಲ್ಲ. ತಮ್ಮ ಬೆಂಬಲಿಗರ ಮೇಲೆ ಇರ್ತಕ್ಕಂಥ ಕೇಸುಗಳು ವಾಪಸ್ ಆಗಿದೆ. ಚಿತ್ತಾಪುರದಲ್ಲಿ ಕೂಡ ಕೇಸುಗಳು ಬೇಕಾದಷ್ಟು ಕೇಸರಿ. ನಾವು ಬಿಜೆಪಿಯವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದ್ದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ. ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿಜೆಪಿಯವರು ಹಾಕ್ಸಿದ್ರು. ಅದನ್ನ ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು. ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ. ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ. ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನನಗೆ ವಜಾ ಆಯಿತು. ನನಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ತು ಅಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು, ರಾಜಕೀಯದವರೆಲ್ಲ ಇದು ಮಾಡ್ತಿದ್ರಲ್ಲ, ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸಲಿಲ್ಲ? ನಾನೀಗ ಬೇಡ, ಚರ್ಚೆ ಜಾಸ್ತಿ ಬೇಡ. ನಮ್ಮ ಸರ್ಕಾರ ಇದು ಒಂದೇ ಕೇಸ್ ಅಲ್ಲ, ಇಲ್ಲಿವರೆಗೂ ಸುಮಾರು 100 ಕೇಸ್ಗಳನ್ನ ವಿಡ್ರಾ ಮಾಡಿದ್ದೀವಿ. ಎಲ್ಲ ಪಾರ್ಟಿಯವ್ರದ್ದು ವಿಡ್ರಾ ಮಾಡಿದ್ದೀವಿ. ಬಿಜೆಪಿಯವ್ರ ಮನವಿನೂ ಗಮನದಲ್ಲಿ ಇಟ್ಕೊಂಡು ವಿಡ್ರಾ ಮಾಡಿದ್ದೀವಿ. ರೈತ ಸಂಘದವ್ರದ್ದು ವಿಡ್ರಾ ಮಾಡಿದ್ದೀವಿ. ಚಳವಳಿಗಾರರದ್ದು ವಿಡ್ರಾ ಮಾಡಿದ್ದೀವಿ. ಸ್ವಾಮೀಜಿಗಳು ಭೇಟಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ GST